ನಮಸ್ಕಾರ ಸ್ನೇಹಿತರೆ. ತಂದೆ ತಾಯಂದ್ರಿಗೆ ತಮ್ಮ ಮಕ್ಕಳು ಸರಿಯಾಗಿ ಬೆಳೀತಾ ಇದ್ದಾರಾ ಇಲ್ವಾ ಅಂತ ಒಂದೊಂದ್ಸಲ ಯೋಚನೆ ಬರ್ಬೋದು. ಅದಕ್ಕೋಸ್ಕರ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಾವು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಎರಡು ಯೂಸ್ ಮಾಡ್ತೀವಿ. ಗ್ರೋತ್ ಅನ್ನೋದು ಶರೀರಕ್ಕೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಮಗುವಿನ ತೂಕ ಜಾಸ್ತಿ ಆಗೋದು ಮತ್ತೆ ಎತ್ತರ ಜಾಸ್ತಿ ಆಗೋದು. ಇದು ಒಂದು ಹಂತ ಆದ್ಮೇಲೆ ಇದು ನಿಂತೋಗುತ್ತೆ. ಎತ್ತರ ಒಂದು 16-18 ವರ್ಷ ಆದ್ಮೇಲೆ ಇದು ಮತ್ತೆ ಜಾಸ್ತಿ ಆಗೋದಿಲ್ಲ. ತೂಕ ಆಮೇಲೆ ಸ್ವಲ್ಪ ಜಾಸ್ತಿ ಆಗೋದು, ಆದ್ರೆ ಒಂದು ಸ್ಟೇಜಿಗೆ ಬಂದ್ಮೇಲೆ ಹೆಚ್ಚು ವ್ಯತ್ಯಾಸ ಏನು ಇರೋದಿಲ್ಲ. ಡೆವಲಪ್ಮೆಂಟ್ ಅಂದ್ರೆ ಇದು ಬೌದ್ಧಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಇದು ಕೌಶಲ್ಯಕ್ಕೆ ಸಂಬಂಧಪಟ್ಟಿದ್ದು. ಇದು ಮುಗಿಯೋದೇ ಇಲ್ಲ, ಇದು ಕೊನೆವರೆಗೂ ಇದು ಆಗ್ತಲೇ ಇರುತ್ತೆ. ಇದು ಯಾವಾಗ್ಲೂ ಕೊನೆ ಆಗ್ಬೇಕು ಅಂತಿಲ್ಲ. ನಾವು ಎಷ್ಟು ಕಲ್ತ್ರು ಹೊಸದಾಗಿ ಏನಾದ್ರು ಕಲಿತಾ ಇರ್ಬೋದು. ಅದರಿಂದ ಕೊನೆವರೆಗೂ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಮೊದಲನೇದಾಗಿ ಈಗ ಶಾರೀರಿಕ ಬೆಳವಣಿಗೆ ಬಗ್ಗೆ ಹೇಳೋಣ. ಸಾಮಾನ್ಯವಾಗಿ ಹುಟ್ಟಿದಾಗ ಮಕ್ಕಳ ತೂಕ ಒಂದು 2.5-4 kg ವರೆಗೂ ಇರಬಹುದು. ಮೊದಲನೇ 6 ತಿಂಗಳಲ್ಲಿ ಒಂದು ದಿವಸಕ್ಕೆ ಒಂದು ಸುಮಾರು 20 ಗ್ರಾಂ ತೂಕ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ನವಜಾತ ಶಿಶುಗಳಿಗೆ ಹೆರಿಗೆ ಆದ್ಮೇಲೆ ಒಂದು ಸ್ವಲ್ಪ ತೂಕ ಕಡಿಮೆ ಆಗುತ್ತೆ, ಒಂದು 10% ವರೆಗೂ ತೂಕ ಕಡಿಮೆ ಆಗ್ಬಹುದು. ಅದಾದ್ಮೇಲೆ ಗ್ರಾಜುಯಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ದಿವಸಕ್ಕೆ 20 ಗ್ರಾಮ್ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಅಂದ್ರೆ ಎರಡನೇ 6 ತಿಂಗಳಲ್ಲಿ 15 ಗ್ರಾಮ್ ಒಂದು ದಿವಸಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ 1 ವರ್ಷ ಆದ್ಮೇಲೆ ಈ ತೂಕ ಇದು 6 ತಿಂಗಳಾದ್ಮೇಲೆ ತೂಕ ಡಬಲ್ ಆಗುತ್ತೆ, 2ರಷ್ಟಾಗುತ್ತೆ. 1 ವರ್ಷ ಆದ್ಮೇಲೆ 3 ಪಟ್ಟು ಆಗುತ್ತೆ. ಸಾಮಾನ್ಯವಾಗಿ 2 ವರ್ಷ ಆದ್ಮೇಲೆ 4 ಪಟ್ಟು ಜಾಸ್ತಿ ಆಗುತ್ತೆ. 2 ವರ್ಷದಿಂದ ಒಂದು ದೊಡ್ಡವರಾಗೋವರೆಗೂ 1.8 1 kg 800 ಗ್ರಾಮ್ ಇಂದ 2 kg 800 ಗ್ರಾಮ್ ವರೆಗೂ ಒಂದು ವರ್ಷಕ್ಕೆ ಜಾಸ್ತಿ ಆಗುತ್ತೆ. ಮಗುಗೆ ಏನಾದ್ರೂ ಕೆಮ್ಮು, ನೆಗಡಿ ಅಥವಾ ವಾಂತಿ ಭೇದಿ ಏನಾದ್ರೆ ಆ ಟೈಮ್ನಲ್ಲಿ ಒಂದ್ ಸ್ವಲ್ಪ ತೂಕ ಕಡಿಮೆ ಆಗ್ಬೋದು, ಆದ್ರೆ ಮತ್ತೆ ಇದು ಜಾಸ್ತಿ ಆಗುತ್ತೆ. ಇನ್ನು ಎತ್ತರದ ಬಗ್ಗೆ ಹೇಳ್ಬೇಕು ಅಂದ್ರೆ ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದಾಗ 45-50 ಸೆಂಟಿಮೀಟರ್ ಇರಬಹುದು. ಅದಾದ್ಮೇಲೆ 1 ವರ್ಷಕ್ಕೆ 75 ಸೆಂಟಿಮೀಟರ್ ಆಗುತ್ತೆ. 2 ವರ್ಷಕ್ಕೆ 85 ಸೆಂಟಿಮೀಟರ್, 2 ವರ್ಷದಿಂದ 5 ವರ್ಷದವರೆಗೂ 6-8 ಸೆಂಟಿಮೀಟರ್ ಜಾಸ್ತಿ ಆಗುತ್ತೆ. ಆಮೇಲೆ 6-12ರವರೆಗೆ 5-6 ಸೆಂಟಿಮೀಟರ್ ಒಂದು ವರ್ಷಕ್ಕೆ ಜಾಸ್ತಿ ಆಗುತ್ತೆ. ಆಮೇಲೆ ದೊಡ್ಡವರಾಗ್ತಾ ಹೋಗಿ ಟೀನೇಜರ್ಸ್ ಅಂತ ಹೇಳ್ತೀವಲ್ಲ, ಆ ಟೈಮ್ನಲ್ಲಿ ಸ್ವಲ್ಪ ಜಾಸ್ತಿ ಎತ್ತರ ಜಾಸ್ತಿ ಆಗುತ್ತೆ. 8 ಸೆಂಟಿಮೀಟರ್ ಒಂದು ವರ್ಷಕ್ಕೆ ಅಷ್ಟು ಜಾಸ್ತಿ ಆಗ್ಬೋದು. ಇದು ಗಂಡು ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗಿಂತ. ಈಗ ತೂಕದಲ್ಲಿ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಒಂದು ಸುಮಾರು 9 ತಿಂಗಳಿಂದ 1.5 ವರ್ಷ, ಒಂದು ವರ್ಷದ ಸುಮಾರಾಗಿರ್ಬೇಕಾದ್ರೆ ಮಕ್ಕಳು ಸ್ವಲ್ಪ ಗುಂಡಾಗಿ ದಪ್ಪಗೆ ಕಾಣ್ತಾ ಇರ್ತಾರೆ. ಅದಾದ್ಮೇಲೆ ಸ್ವಲ್ಪ ಸಣ್ಣ ಕಾಣ್ತಾರೆ. ಇದು ನಾರ್ಮಲ್, ಅದರಲ್ಲೇನು ತೊಂದರೆ ಏನಿಲ್ಲ. ಮತ್ತೆ ಈ ಒಂದು ವಿಚಾರವನ್ನು ಯಾವಾಗ್ಲೂ ನೀವು ಜ್ಞಾಪಕದಲ್ಲಿ ಇಟ್ಕೊಂಡಿರಿ. ಯಾವುದೇ ವಯಸ್ಸಾಗ್ಲಿ ಒಂದು ಇಷ್ಟೇ ತೂಕ ಇರಬೇಕು, ಇಷ್ಟೇ ಹೈಟ್ ಇರಬೇಕು ಅಂತ ಹೇಳಲಿಕ್ಕಾಗಲ್ಲ. ಸುಮಾರು ಜನ ಕೇಳ್ತಾರೆ 1 ವರ್ಷಕ್ಕೆ ಎಷ್ಟು ತೂಕ ಇರಬೇಕು, 2 ವರ್ಷಕ್ಕೆ ತೂಕ ಎಷ್ಟಿರ್ಬೇಕು ಅಂತ. ಆತರ ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಎಲ್ಲಾ ಮಕ್ಕಳು ಒಂದೇ ತರ ಅಲ್ಲ. ಅದು ಒಂದು ನಾರ್ಮಲ್ ರೇಂಜ್ ಅಂತ ಹೇಳ್ತೀವಿ. ಆ ರೇಂಜ್ ಒಳಗಡೆ ಇದ್ರೆ ಏನು ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಾದ್ರೂ ಅನುಮಾನ ಬಂದ್ರೆ ನಾವು ಸೆಂಟೈಲ್ ಚಾರ್ಟ್ಸ್ ಅಂತ ಹೇಳ್ತೀವಿ, ಅದ್ರ ಮೇಲೆ ಪ್ಲಾಟ್ ಮಾಡಿ ಇದನ್ನ ಫಾಲೋ ಅಪ್ ಮಾಡ್ಬೇಕಾಗುತ್ತೆ. ಸಾಮಾನ್ಯವಾಗಿ ಎಲ್ಲಾ ಮಕ್ಕಳಿಗೂ ಇದು ಬೇಕಾಗಲ್ಲ. ಅದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಮತ್ತೆ ಇನ್ನು ಕೆಲವರು ಕೇಳ್ತಾರೆ, ನಮ್ಮ ಮಗ ಅಥವಾ ಮಗಳು ದೊಡ್ಡವರಾದ್ಮೇಲೆ ಎಷ್ಟು ಎತ್ತರ ಆಗ್ತಾಳೆ, ಎಷ್ಟು ಎತ್ತರ ಆಗ್ತಾನೆ ಅಂತ. ಇದನ್ನ ಅಷ್ಟು ಕರೆಕ್ಟ್ ಆಗಿ ಹೇಳಲಿಕ್ಕಾಗಲ್ಲ. ಅದಕ್ಕೊಂದು ಫಾರ್ಮುಲಾ ಇದೆ, ಆದ್ರೆ ಅಷ್ಟು ಕರೆಕ್ಟ್ ಆಗಿ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಡೆವಲಪ್ಮೆಂಟ್ ಅಂದ್ರೆ ಬೌದ್ಧಿಕವಾಗಿ ಡೆವಲಪ್ ಆಗೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಡೆವಲಪ್ಮೆಂಟ್ ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೀವಿ. ಒಂದು ಗ್ರಾಸ್ ಮೋಟಾರ್ ಅಂದ್ರೆ ತಲೆ ನೇರಕ್ಕೆ ಇಟ್ಕೊಳ್ಳೋದು, ಉರುಳ್ಕೋದು, ಕೂತ್ಕೊಳ್ಳೋದು, ಅಂಬೆಗಾಲು ಇಡೋದು, ವಾಕಿಂಗು. ಫೈನ್ ಮೋಟಾರ್ ಅಂದ್ರೆ ಒಂದನ್ನ ಹಿಡ್ಕೊಳ್ಳೋದು, ಯಾವ್ದಾರ ವಸ್ತುನ ಹಿಡ್ಕೊಳ್ಳೋದು, ಮತ್ತೆ ಆಹಾರ ತಿನ್ಬೇಕಾದ್ರೆ ತಮ್ಮ ಕಡೆಗೆ ಕೈಯಿಂದ ಹಿಂಗೆ ಎಳ್ಕೊಳ್ಳೋದು. ಪಿನ್ಸರ್ ಗ್ರಾಸ್ಪ್ ಅಂದ್ರೆ ಈ ತರ ಇಟ್ಕೊಳ್ಳೋದು, ಹಿಂಗೆ ಅಲ್ಲ, ಈ ತರ ಒಂದು ಹೆಬ್ಬೆರಳು ಮತ್ತೆ ಇನ್ನೊಂದು ಬೆರಳನ್ನ ಉಪಯೋಗಿಸಿ
ಹಿಡ್ಕೊಳ್ಳೋದು. ಮತ್ತೆ ಬಿಲ್ಡಿಂಗ್ ಟವರ್ಸ್ ಏನೋ ಒಂದು ಈ ಕ್ಯೂಬ್ಸ್ ಅಂತ ಸಿಗುತ್ತಲ್ಲ, ಬಿಲ್ಡಿಂಗ್ ಬ್ಲಾಕ್ಸ್, ಅದನ್ನ ಉಪಯೋಗಿಸಿ ಒಂದ್ರ ಮೇಲೆ ಒಂದು ಇಡೋದು. ಇದಕ್ಕೆಲ್ಲ ನಾವು ಡೆವಲಪ್ಮೆಂಟ್, ಫೈನ್ ಮೋಟಾರ್ ಅಂತ ಹೇಳ್ತೀವಿ. ಆಮೇಲೆ ಭಾಷೆ, ಇದು ಕೂಡ ಒಂದೊಂದು ಏಜ್ ನಲ್ಲಿ ಒಂದೊಂದು ಮೈಲ್ ಸ್ಟೋನು ಸಾಮಾನ್ಯವಾಗಿ ಬರುತ್ತೆ. ಆಮೇಲೆ ಸೋಷಿಯಲ್ ಅಂಡ್ ಕಾಗ್ನಿಟಿವ್ ಅಂದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಒಂದು ಇರತ್ತೆ. ಈ ಡೆವಲಪ್ಮೆಂಟ್ ಯಾವಾಗಲೂ ತಲೆಯಿಂದ ಕೆಳಗಡೆ ಪಾದದವರೆಗೂ ಆಗುತ್ತೆ. ಮೊದಲು ಹೆಡ್ ಕಂಟ್ರೋಲ್ ಅಂದ್ರೆ ತಲೆಯನ್ನು ನೆಟ್ಕಿಟ್ಕೊಳ್ಳೋದು ಮೊದಲಾಗುತ್ತೆ. ಆಮೇಲೆ ಸೊಂಟ, ಅದಾದ್ಮೇಲೆ ಮಗು ಓಡಾಡಕ್ಕೆ ಶುರು ಮಾಡ್ತಾರೆ. ಈಗ 2 ತಿಂಗಳಾಗಿರೋ ಮಗುಗೆ ಏನೇನು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಆಗ್ಬೇಕು ಅಂತ ನೋಡೋಣ. ಸಾಮಾನ್ಯವಾಗಿ 2 ತಿಂಗಳು ಆಗುವಾಗ ಮಕ್ಕಳು ಚೆನ್ನಾಗಿ ದೃಷ್ಟಿ ಇಟ್ಟು ನಗ್ತಾರೆ. ಈಗ ನೋಡಿ ಗೊತ್ತಾಗತ್ತೆ, ಈ ಇದರಲ್ಲಿ ಮಗು ಚೆನ್ನಾಗಿ ನಗ್ತಾ ಇದೆ. ಸಾಮಾನ್ಯವಾಗಿ 2 ತಿಂಗಳಾದ್ಮೇಲೆ ಚೆನ್ನಾಗಿ ನಗ್ತಾರೆ ಮಕ್ಕಳು ನೋಡಿ. ಇನ್ನೊಂದೇನಂದ್ರೆ ಬೋರ್ಲಾಗಿ ಮಲಗಿಸಿದ್ರೆ ಒಂದು ಸ್ವಲ್ಪ ತಲೆ ಎತ್ಬೋದು. ಈ ಬೋರ್ಲಾಗಿ ನೀವು ಯಾವಾಗ್ಲೂ ಮಲಗಿಸ್ಬಾರ್ದು. ನೀವು ನೋಡ್ತಾ ಇದ್ದಾಗ ಮಾತ್ರ ಆತರ ಮಲಗಿಸಿ ಬೇಕಾದ್ರೆ ನೋಡಿ. ಯಾಕೆಂದ್ರೆ ಇದ್ರ ಮಕ್ಕಳಿಗೆ ಉಸಿರು ಕಟ್ಟೋ ಸಾಧ್ಯತೆ ಇರುತ್ತೆ. ಅದರಿಂದ ಮಕ್ಕಳನ್ನ ಬೋರ್ಲಾಗಿ ಮಲಗಿಸ್ಬಾರ್ದು. ಯಾವಾಗ್ಲೂ ಬೆನ್ನ ಮೇಲೆ ಮಲಗಿಸ್ಬೇಕು. ನೀವು ನೋಡ್ತಾ ಇದ್ದಾಗ ಬೇಕಾದ್ರೆ ಈ ತರ ಮಲಗಿಸಿ ನೋಡ್ಬೋದು. 2 ತಿಂಗಳಾಗಿರೋ ಮಗು ಒಂದ್ ಸ್ವಲ್ಪ ಕುತ್ತಿಗೆ ಮೇಲೆ ಎತ್ತಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೊಂದೇನಂದ್ರೆ ನೀವು ಒಂದ್ ಸ್ವಲ್ಪ ದೂರದಲ್ಲಿ ಯಾವ್ದಾದ್ರು ಒಂದು ವಸ್ತುವನ್ನ, ಸ್ವಲ್ಪ ಚೆನ್ನಾಗಿ ಬಣ್ಣ ಇರುವಂತ ವಸ್ತುವನ್ನ ನೀವು ತೋರ್ಸಿದ್ರೆ ಆ ಕಡೆಯಿಂದ ಈ ಕಡೆವರೆಗೂ ಮಗು ನೋಡಿ ಫಾಲೋ ಮಾಡುತ್ತೆ. ಕಣ್ಣಲ್ಲಿ ಆ ಕಡೆಯಿಂದ ಈ ಕಡೆವರೆಗೂ ಮಗು ಫಾಲೋ ಮಾಡೋದು ಗೊತ್ತಾಗುತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ ಕೂಯಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸ್ವಲ್ಪ ಆ ಊ ಈ ಅಂತ ಶಬ್ದ ಮಾಡೋದು. ಈ ತರ ಸ್ವಲ್ಪ ಶಬ್ದ ಮಾಡಕ್ಕೆ ಶುರು ಮಾಡ್ತಾರೆ ಮಕ್ಕಳು. ಮತ್ತೆ 4 ತಿಂಗಳಾದ್ಮೇಲೆ, ಸಾಮಾನ್ಯವಾಗಿ 4 ತಿಂಗಳಾದ್ಮೇಲೆ ಕುತ್ತಿಗೆನ ನೋಡಿ ಈಗ ಚೆನ್ನಾಗಿ ನೇರವಾಗಿ ಇಟ್ಕೊಂಡಿದೆ ಈ ಮಗು. ಈ ತರ ಸಾಮಾನ್ಯವಾಗಿ 4 ತಿಂಗಳಿಗೆ ಇಟ್ಕೊಳ್ಳಿಕ್ಕಾಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ತಿರುಗ್ಕೊಳ್ಳೋದು. ಈ ತಿರುಗ್ಕೊಳ್ಳೋದು ನೀವು ಬೋರ್ಲಾಗಿ ಮಲಗಿಸಿದ್ರೆ ಅಲ್ಲಿಂದ ನೇರವಾಗಿ ಮಲ್ಕೊಳ್ಳುತ್ತೆ. ಇನ್ನೊಂದು ಡೈರೆಕ್ಷನ್ ಅಲ್ಲಿ ಆಗಲ್ಲ. ಈ ತರ ಮೊದಲು ಈ ತರ ಆಗುತ್ತೆ, ಆಮೇಲೆ ಹಿಂಗೆ ನೇರವಾಗಿ ಮಲಗಿಸಿದ್ರೆ ಬೋರ್ಲಾಗ್ಬೋದು. ಇನ್ನೊಂದೇನಂದ್ರೆ 4 ತಿಂಗಳ ಮಕ್ಕಳು ಸಾಮಾನ್ಯವಾಗಿ ಏನಾರ ತೋರ್ಸಿದ್ರೆ ಹಿಡ್ಕೊಳ್ತಾರೆ. ಕೈ ಚಾಚಿ ಹಿಡ್ಕೊಳ್ತಾರೆ. ಹಿಡ್ಕೊಂಡು ಸ್ವಲ್ಪ ಬಾಯಲ್ಲೂ ಇಟ್ಕೊಳ್ಬಹುದು. ಇದಿಷ್ಟು 4 ತಿಂಗಳಾಗಿರೋ ಮಕ್ಕಳಿಗೆ ಇರಬೇಕಾದಂತ ಬೆಳವಣಿಗೆ. ಇನ್ನು 6 ತಿಂಗಳು. 6 ತಿಂಗಳಾದ್ರೆ ಮಕ್ಳಿಗೆ ಒಂದ್ ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ರೆ ಸಾಕು, ನೇರವಾಗಿ ಕೂತ್ಕೊಳ್ತಾರೆ. ಈ ತರ ನೋಡಿ, ಈ ಮಗು ಕೂತಿರೋಂಗೆ ಕೂತ್ಕೊಳ್ಬಹುದು. ಆಮೇಲೆ ಮಗು ಒಂದ್ ಕೈಯಿಂದ ಇನ್ನೊಂದ್ ಕೈಗೆ ಏನಾರ ವಸ್ತು ಸಿಕ್ಕಿದ್ರೆ ಬದಲಾಯಿಸ್ಕೊಳ್ಬಹುದು. ಈ ಕೈಯಿಂದ ಆ ಕೈಗೆ, ಆ ಕೈಯಿಂದ ಈ ಕೈಗೆ ಟ್ರಾನ್ಸ್ಫರಿಂಗ್ ಆಬ್ಜೆಕ್ಟ್ಸ್ ಅಂತೀವಿ. ಆ ತರ ಬದಲಾಯಿಸ್ಕೊಳ್ಬಹುದು. ಇನ್ನೊಂದೇನಂದ್ರೆ ಬ್ಯಾಬ್ಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಏನೇನೋ ಶಬ್ದ ಮಾಡೋದು, ಬರೀ ಆವು ಅಷ್ಟೇ ಅಲ್ಲ, ಏನೇನೋ ಶಬ್ದ ಮಾಡತ್ತೆ ಮಗು. ಅದ್ರಲ್ಲಿ ಯಾವ ಅರ್ಥನೂ ಇರೋದಿಲ್ಲ, ಸುಮ್ಮನೆ ಶಬ್ದ. ಈ ತರ ಶಬ್ದ ಮಾಡ್ತಾರೆ 6 ತಿಂಗಳಾದ ಮಕ್ಕಳು. ಇನ್ನು ಮತ್ತೆ 9 ತಿಂಗಳಾದ್ರೆ ಮಕ್ಕಳು ಸ್ವಲ್ಪ ಅಂಬೆಗಾಲಿಡಕ್ಕೆ ಶುರು ಮಾಡ್ತಾರೆ. ಆಮೇಲೆ ಏನಾರ ಹಿಡ್ಕೊಂಡು ಸ್ವಲ್ಪ ಹೇಳ್ಬೋದು. ಹಂಗೆ ಹೇಳಕ್ಕಾಗಲ್ಲ, ಏನಾರ ಸಿಕ್ಕಿದ್ರೆ ಒಂದು ಟೇಬಲ್ ಏನಾರ ಸಿಕ್ಕಿದ್ರೆ ಅದನ್ನ ಹಿಡ್ಕೊಂಡು ಮಕ್ಕಳು ಹೇಳ್ಬೋದು, ಎದ್ದು ನಿಂತ್ಕೊಳ್ಬಹುದು, ಹಿಡ್ಕೊಂಡು ನಿಂತ್ಕೊಳ್ಬಹುದು. ಆಮೇಲೆ ಅಂಬೆಗಾಲು ಇಡ್ಬೋದು. ಆಮೇಲೆ ಇನ್ನೊಂದು ಏನಂದ್ರೆ ಟಾಟಾ ಅಂತ ಸಾಮಾನ್ಯವಾಗಿ 9 ತಿಂಗಳಾದ ಮಕ್ಕಳು ಹೇಳ್ತಾರೆ. ನೋಡಿ, ಈ ಮಗು ಟಾಟಾ ಮಾಡ್ತಾ ಇದೆ. ಇದು 9 ತಿಂಗಳಿಗೆ ಇಷ್ಟು ಬೆಳವಣಿಗೆ ಸಾಮಾನ್ಯವಾಗಿ ಆಗಿರುತ್ತೆ. ಇನ್ನು ಕೆಲವು ಏನಂದ್ರೆ 9 ತಿಂಗಳಿಗೆ ಪಿನ್ಸರ್ ಗ್ರಿಪ್ ಅಂತ ಹೇಳ್ತೀವಿ. ಇದು ಒಂದು ಬೆರಳು, ಹೆಬ್ಬೆರಳು ಮತ್ತೆ ಇನ್ನೊಂದು ಬೆರಳನ್ನ ಉಪಯೋಗಿಸಿ ಹಿಡ್ಕೊಳ್ಳೋದು. ಎಳೆ ಮಕ್ಕಳಿಗೆ ಹೀಗೆ ಹಿಡ್ಕೊಳಕ್ಕಾಗುತ್ತೆ, ಈ ತರ ಹಿಡ್ಕೊಳಕ್ ಆಗಲ್ಲ. 9 ತಿಂಗಳಿಗೆ ಈ ತರ ಪಿನ್ಸರ್ ಗ್ರಿಪ್ ಅಂತ ಹೇಳ್ತೀವಲ್ಲ, ಇದಾಗಿರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಸ್ಟ್ರೇಂಜರ್ ಆಂಗ್ಸೈಟಿ, ಅಂದ್ರೆ ಬೇರೆ ಯಾರಾದ್ರೂ ಪರಿಚಯ ಇದ್ದವ್ರು ನೋಡಿದ್ರೆ ಮಗುವಿನ ಒಂದು ಮುಖದಲ್ಲಿ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಜೊತೆಗೆ ಮಗು ಅಳಕ್ಕೂ ಶುರು ಮಾಡಬಹುದು. ಇದಕ್ಕೆ ಸ್ಟ್ರೇಂಜರ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಇದಿಷ್ಟು 9 ತಿಂಗಳಿಗೆ ಆಗ್ಬೇಕಾದಂತ ಡೆವಲಪ್ಮೆಂಟ್.